ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಐ ಹೋಪ್ ನಾವು ಕೂಡ ಚೆನ್ನಾಗಿದ್ದೀವಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಶ್ರೇಯಸ್ ಫುಡಿ ಆ್ಯಂಡ್ ವ್ಲಾಗ್ಸ್. ನಾನು ರಮ್ಯಾ. ಬೆಳಗ್ಗೆನೇ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಸ್ವಲ್ಪ ಬೆಳಗ್ಗೆ ಬೇಗ ಎದ್ದಿದ್ದೆ, ವರಲಕ್ಷ್ಮಿ ಹಬ್ಬ ಆಗಿರೋದ್ರಿಂದ. ಹಾಗಾಗಿ ಪೂಜೆ ಎಲ್ಲ ಮುಗಿಸ್ಕೊಂಡೆ. ಬನ್ನಿ ಪೂಜೆ ಎಲ್ಲ ಮಾಡಿ ತೋರಿಸ್ತೀನಿ. ಹಾಗೆ ಇವನಿಗೂ ಕೂಡ ಸ್ನಾನ ಮಾಡಿಸಿ ಕರ್ಕೊಂಬಂದೆ. ರೆಡಿ ಮಾಡಬೇಕು. ನೋಡಿ ವಾಯ್ಸ್ ಅವರೇ ಕೊಡೋಗ್ಬಿಡ್ತಿದ್ದೆ, ಮಾಡ್ತಿದ್ದಾನೆ. ಏನು ಹೇಳು ಅವ್ರಿಗೆಲ್ಲ? ಹೇಳು, ವಿಶ್ ಮಾಡೋರಿಗೆಲ್ಲ. ಇನ್ನೇನು ಇವನಿಗೂ ರೆಡಿ ಮಾಡಬೇಕು. ಕೆಲಸ ಎಲ್ಲ ಆಗಿದೆ, ಪ್ರಸಾದಕ್ಕೆ ಅಂತ ಮಾಡಬೇಕು ಅಷ್ಟೇ. ಬನ್ನಿ ಇವತ್ತಿನ ದಿವಸ ಹೇಗಿರುತ್ತೆ ಅಂತ ತೋರಿಸ್ತೀನಿ. ಇದೇ ಥರ ಕಿಟ್ಲೆ ಮಾಡಿ. ಎಲ್ಲರಿಗೂ ವರಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಹಾಗೆ ನಾನು ಉದಿಸ್ಲು ಪೂಜೆ ಎಲ್ಲ ಮುಗಿಸ್ಕೊಂಡು ದೇವ್ರ ಪೂಜೆ ಕೂಡ ಮುಗಿಸ್ಕೊಂಡೆ. ಬೆಳಗ್ಗೆ ಬೇಗನೆ ಇದ್ದಿದ್ದೆ, ಬೇಗ ಪೂಜೆ ಮಾಡ್ಕೊಬೇಕು. ಯಾಕಂದರೆ ಪಾಪು ಇರೋದ್ರಿಂದ ತುಂಬ ಹಠ ಮಾಡ್ತಾನೆ. ಹಾಗಾಗಿ ಅವ್ನು ಮಲಗಿದ್ರಾಗೆ ಬೇಗ ಪೂಜೆ ಮಾಡ್ಕೊಬೇಕು. ಅಂದರೆ ಅವನು ಎದ್ದೇಳೋದೇ 7:30 ಆಗುತ್ತೆ. ಹಾಗಾಗಿ ನಾನು ಬೇಗ ಪೂಜೆ ಮಾಡ್ಕೊಂಡು ಮುಗಿಸ್ಕೊಂಡ್ರೆ ಅವನು ಕೂಡ ಫ್ರೆಶ್ ಅಪ್ ಕರ್ಕೊಂಬರ್ಬೋದು ಅಂತ. ಅವನು ಕೂಡ ಎದ್ದಾದ್ಮೇಲೆ ಒಂದು ಗ್ಲಾಸ್ ಹಾಲೆಲ್ಲ ಕುಡಿಸಿ ಅವನು ಕೂಡ ಫ್ರೆಶ್ ಅಪ್ ಮಾಡಿ ಕರ್ಕೊಂಬಂದೆ. ಆದರೆ ಅವನು ಇಷ್ಟನೇ ಪಡಲ್ಲ, ಬಟ್ಟೆ ಹಾಕ್ತೀನಿ ಬಾ ಅಂದರೆ ತುಂಬ ಹಠ ಮಾಡ್ತಿದ್ದ. ಅವನು ನೋಡ್ಕೊಳ್ತಾ ಚಿಕ್ಕ ಪುಟ್ಟ ಕೆಲಸ ಕೂಡ ಮಾಡ್ಕೊಬೇಕಲ್ವ. ಹಾಗಾಗಿ ನಾವಂತೂ ವರಲಕ್ಷ್ಮಿ ಹಬ್ಬ ಮಾಡಲ್ಲ. ಹಾಗಾಗಿ ಮನೆಯಲ್ಲೇ ಪೂಜೆ ಎಲ್ಲ ಮುಗಿಸ್ಕೊಂಡೆ. ದೇವರಿಗೆ ಎಡೆಗೆ ಅಂತ ಕೂಡ ಸ್ವೀಟ್ ಮಾಡಬೇಕಾಯಿತು. ಹಾಗಾಗಿ ಅವನ್ನ ರೆಡಿ ಮಾಡಿಬಿಟ್ಟು ಆದಮೇಲೆ ಸ್ವೀಟ್ಗೆ ರೆಡಿ ಮಾಡೋಣ ಪ್ರಸಾದಕ್ಕೆ ಅಂತ ಅಂದ್ಕೊಂಡೆ. ನೋಡಿ ನಾನು ಕೂಡ ಅಷ್ಟೇ 7 ಗಂಟೆಗೆಲ್ಲ ಪೂಜೆ ಕೂಡ ಮುಗಿಸ್ಕೊಂಡೆ. ಎಲ್ಲ ಕೆಲಸ ಮುಗಿದಿದೆ. ಇನ್ನೇನು ಎಡೆಗೆ ಅಂತ ಸ್ವೀಟ್ ಮಾಡಬೇಕು ಅಷ್ಟೇ. ಅವನ್ನ ರೆಡಿ ಮಾಡಿಬಿಟ್ಟು ಅಡುಗೆ ಮಾಡೋಣ ಅಂತ ಅಂದ್ಕೊಂಡೆ. ಯಾಕಂದರೆ ಅವನು ಕೂಡ ಅಷ್ಟೇ ವೀಡಿಯೋ ಮಾಡ್ತಿದ್ದಾಳೆ ಅಂತ ಸುಮ್ಮನೆ ಇದ್ದ. ಕೆಲವು ಸರಿ ಹಠ ಮಾಡ್ತಾನೆ. ಹಸ್ಬೆಂಡ್ ಕೂಡ ಲೀವ್ ಇತ್ತು, ಇವತ್ತು ರಜಾ ಹಾಕಿದ್ರು, ಅವರು ಕೂಡ ಮನೇಲಿದ್ದರು. ಹಾಗಾಗಿ ಅವರು ಸ್ವಲ್ಪ ನೋಡ್ಕೊಳ್ತೀನಿ, ಅಡುಗೆ ಮಾಡ್ಕೊ ಅಂತ ಹೇಳಿದರು. ಆದರೆ ಕೆಲವು ಸರಿ ಪಾಪ ಹಠ ಮಾಡ್ತಾನೆ. ಅವನು ಕೂಡ ಸಮಾಧಾನ ಮಾಡ್ಕೊಳ್ತಾ ಚಿಕ್ಕ ಪುಟ್ಟ ಕೆಲಸ ಕೂಡ ಮಾಡ್ಕೊಳ್ತೀನಿ. ನೋಡಿ ಪೂಜೆ ಎಲ್ಲ ಮುಗಿಸ್ಕೊಂಡೆ. ಪೂಜೆ ಎಲ್ಲ ಮುಗ್ದಿದೆ, ಇನ್ನೇನು ಅಡುಗೆ ಮಾಡಬೇಕಷ್ಟೆ. ಪಾಪು ಕೂಡ ರೆಡಿ ಮಾಡಬೇಕು. ಹಾಗೆ ನಾನು ಬ್ಲಾಗ್ನು ಕೂಡ ಅಪ್ಲೋಡ್ ಮಾಡೋಕ್ಕಾಗಿರಲಿಲ್ಲ 3 to 4 ಡೇಸು ಸಮ್ ರೀಸನಿಂದ. ಹಾಗೆ ಕೆಲವರು ಕಮೆಂಟ್ ಕೂಡ ಮಾಡಿದ್ದೀರಾ ಡೈಲಿ ಬ್ಲಾಗ್ನ ಅಪ್ಲೋಡ್ ಮಾಡಿ ಅಂತೇಳಿ. ಇದೇ ರೀತಿ ಸಪೋರ್ಟ್ ಮಾಡ್ತೀರಿ. ಥ್ಯಾಂಕ್ ಯು ಸೋ ಮಚ್ ಕಮೆಂಟ್ ಹಾಕಿರೋದಕ್ಕೆ. ನಾನು ಚಿಕ್ಕ ಯೂಟ್ಯೂಬರ್ಸ್ಗೂ ಇಷ್ಟೊಂದು ಸಪೋರ್ಟ್ ಮಾಡ್ತಾರೆ ಅಂದರೆ ತುಂಬ ಖುಷಿ ಕೂಡ ಆಗುತ್ತೆ. ಥ್ಯಾಂಕ್ ಯು, ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಅಂತ ಹೇಳ್ತೀನಿ. ರೆಡಿ ಮಾಡೋದು ದೊಡ್ಡ ತಲೆನೋವು. ನಾವೇ ಆರಾಮ ರೆಡಿ ಆಗಿರ್ಬೋದು. ಏನು ಹೇಳು? ನಾನು ಯಾವಾಗಲೂ ಯೂಸ್ ಮಾಡಿದ್ದೆ ಹಿಮಾಲಯ ಮಾಯ್ಶ್ಚರೈಸರ್ ಇದು. ಹಾಗೆ ಸ್ಮೂತ್ ಆಗುತ್ತೆ ಸ್ಕಿನ್. ಅವ್ನಿಗೆ ಯಾವಾಗಿಂದ ನಾನು ಇದನ್ನೇ ಯೂಸ್ ಮಾಡ್ತಿರೋದು. ಹಾಗಾಗಿ ಇದನ್ನೇ ಯೂಸ್ ಮಾಡ್ತೀನಿ ನಾನು ಯಾವಾಗೂ. ಅವ್ನು ಬೇರೆ ಯಾವುದು ಮತ್ತೆ ಎಕ್ಸ್ಟ್ರಾ ಸಪ್ರೇಟಾಗಿ ಯಾವುದು ಯೂಸ್ ಮಾಡಲ್ಲ. ಒಂದಲ್ಲಿ ಕೂರಲ್ಲ. ಏನಾದರೂ ರೆಡಿ ಮಾಡೋಣ ಅಂದರೆ ಹಿಂಗೆ ಹೋಗ್ಬಿಡ್ತಾನೆ. ಇವ್ನು ಇಟ್ಕೊಂಡೇ ಮಾಡ್ಕೊಬೇಕು. ಅವ್ನಿಗೆ ರೆಡಿ ಮಾಡೋಣ ಅಂತ ಅಂದ್ಕೊಂಡೆ. ತುಂಬ ಹಠ ಮಾಡ್ತಾಯಿದ್ದ. ಅವ್ನಿಗೇನು ಊಟಕ್ಕೇನೋ ಕೊಟ್ಟಿರಲಿಲ್ಲ. ಅವನು ಊಟ ಮಾಡಿದರೆ ಸುಮ್ಮನೆ ಆಟ ಆಡ್ತಾಯಿದ್ದೆ. ನಂಗೆ ಲೇಟ್ ಆಗಿಬಿಡ್ತು. ಅವನ್ನ ಕೂಡ ಫ್ರೆಶ್ ಅಪ್ ಮಾಡಿ ಕರ್ಕೊಂಬಂದು ಚಿಕ್ಕ ಪುಟ್ಟ ಕೆಲಸ ಕೂಡ ಮಾಡಿಕೊಂಡೆ. ಅವ್ನು ರೆಡಿ ಮಾಡಿ ಬಿಟ್ಟಾದ್ಮೇಲೆ ಅಡುಗೆ ಮಾಡೋಣ ಅಂದ್ಕೊಂಡು ಅವ್ನು ತುಂಬ ಹಠ ಮಾಡ್ತಾಯಿದ್ದ. ಮೊದಲಿಗೆ ಅವ್ನು ರೆಡಿ ಮಾಡಿ ಬಿಟ್ಬಿಟ್ರೆ ನನ್ನ ಕೆಲಸ ಪಪ್ಪ ಕೂಡ ನೋಡ್ಕೊಳ್ತಾರೆ. ನಾನು ಬೇಗ ಅಡುಗೆ ಮಾಡ್ಕೊಬೋದು ಅಂತ ನೆಕ್ಸ್ಟ್ ರೆಡಿ ಮಾಡೋಣ. ಒಂದು ಗ್ಲಾಸ್ ಹಾಲು ಕುಡ್ದಿದ್ದ, ಆದರೆ ಅವ್ನು ಹೊಟ್ಟೆ ತುಂಬಿರಲಿಲ್ಲ, ತುಂಬ ಹಠ ಮಾಡ್ತಿದ್ದ. ಹಾಗಾಗಿ ಅವ್ನು ಫೀಡ್ ಮಾಡಿ ಬಂದರೆ ಅವನು ಸ್ವಲ್ಪ ಮಲ್ಕೊಳ್ತಾನೆ ಬೇಕಾದರೆ ಅಂತ ಅಂದ್ಕೊಂಡೆ. ಆದರೆ ಅವನು ಮಲ್ಗೋಕ್ಕೆ ರೆಡಿ ಇರಲಿಲ್ಲ. ಹಾಗಾಗಿ ಸರಿ ಅವನು ಸ್ವಲ್ಪ ತಾಟಿಡ್ಲಿ ಆಮೇಲೆ ಮಲಗಿಸೋಣ ಅಂತ ಅಂದ್ಕೊಂಡೆ. ಹಾಗೆ ಅಲ್ವಾ, ಮಕ್ಕಳಿರೋ ಮೇಲೆ ಸ್ವಲ್ಪ ಕಷ್ಟ ಆಗುತ್ತೆ ಪ್ರತಿಯೊಂದು ಕೆಲಸ ಮಾಡ್ಕೊಳ್ಳೋಕ್ಕೆ. ಅಷ್ಟು ಬೇಗ ಇದ್ದರೂ ಕೂಡ ಅಷ್ಟೇ ಕೆಲಸನೇ ಮುಗಿಯೋದಿಲ್ಲ. ಒಂದು ಕೆಲಸ ಮುಗಿತಿದ್ದಂಗೆ ಪಾಪು ಅಲ್ಲಿ ಮನೆ ತುಂಬ ಆಟ ಸಾಮಾನೆಲ್ಲ ಹೊರಡ್ಬಿಡ್ತಿದ್ದಾನೆ. ಹಾಗಾಗಿ ಅವನ್ನೆಲ್ಲ ತೆಗೆದುಕೊಂಡು ಎತ್ತಿಟ್ಬಿಟ್ಟು ಕೆಲಸ ಮತ್ತೆ ಮಾಡೋದು ಸ್ಟಾರ್ಟ್ ಮಾಡಬೇಕು. ಅವನಿಗೆ ಫಸ್ಟ್ ರೆಡಿ ಮಾಡಿ ಬಿಟ್ಬಿಡೋಣ, ಆಮೇಲೆ ಕೆಲಸ ಮಾಡ್ಕೊಂಡಾಗುತ್ತೆ ಅಂದ್ಕೊಂಡೆ. ಅವ್ನು ರೆಡಿ ಮಾಡೋದಕ್ಕೆ 1/2 hour ಆಗೋಯಿತು. ಇಷ್ಟು ಆಟ ಮಾಡ್ತಿದ್ದ ಅಂದರೆ ನಂಗೆ ಬೇಡ, ಬಟ್ಟೆ ಹಾಕೋ ಅಂದರೂ ನಂಗೆ ಬೇಡ, ಹಾಗೆ ಆಟ ಆಡ್ತೀನಿ ಅಂತಿದ್ದ. ಸರಿ ಹಸ್ಬೆಂಡ್ ಅವ್ನು ಫಸ್ಟ್ ರೆಡಿ ಮಾಡು, ಮಿಕ್ಕಿದ ಕೆಲಸ ಎಲ್ಲ ಸರಿ ಆಯಿತು. ರೆಡಿ ಮಾಡಿ ಅವ್ನು ರೆಡಿ ಮಾಡಿದೆ. ಆದರೆ ಬಟ್ಟೆ ಹಾಕಿದ್ರೆ ಹಾಕಿಸ್ಕೊಳ್ತಾನೆ ಇರಲಿಲ್ಲ. ನೋಡಿ ಹೇಗೆ ಮಾಡ್ತಾನೆ. ಶರ್ಟ್ ಹಾಕ್ತೀನಿ ಬಾ ಅಂದರೆ ಮೂಲೆಯಲ್ಲಿ ಹೋಗಿ ಕೂತ್ಕೊಳ್ತಾನೆ. ಅವ್ರ ಪಪ್ಪ ಶರ್ಟ್ ಎಲ್ಲ ಐರನ್ ಮಾಡಿಟ್ಟಿದ್ದೆ ಉಟ್ಕೊಳಕ್ಕೆ ಅಂತ. ಅದನ್ನೆಲ್ಲ ಎತ್ತಿ ತೊಸ್ಬಿಟ್ಟಿದ್ದ. ಮತ್ತೆ ತೊಗೊಂಡು ಮಡಚಿಟ್ಟಿದ್ದೀನಿ. ನೋಡಿ ಮತ್ತೆ ಅಲ್ಲೂ ಕೂತಿದ್ದಾನೆ. ತೊಗೊಂಬ ಬಟ್ಟೆ ಹಾಕ್ತೀನಿ ಅಂದರೆ ನಂಗೆ ಬೇಡ ಅದು ಅಂತಿದ್ದ. ಸರಿ ಬೇರೆ ಹಾಕ್ತೀನಿ ಬಿಡು ಅಂತೇಳಿ ಅವನಿಗೂ ಕೂಡ ಬೇಗ ಬಟ್ಟೆ ಎಲ್ಲ ಹಾಕ್ಬಿಟ್ಟು ಅಡುಗೆ ಮನೆಗೆ ಬಂದೆ. ಹಾಗೆ ಕೆಳಗಡೆ ರೂಮ್ ಅಕ್ಕನ ಮನೆಗೆ ಹೋಗಿದ್ದೆ. ಅಕ್ಕ ಒಬ್ಬಟ್ಟು ಮಾಡ್ತಿದ್ಲು. ಹಾಗೆ ನಾನು 1-2 ಒಬ್ಬಟ್ಟು ತಟ್ಬಿಟ್ಟು ಮನೆಗೆ ಬಂದೆ. ಮನೆಗೆ ಬಂದಾದ್ಮೇಲೆ ನಾನು ಎಡೆಗೆ ಪ್ರಸಾದಕ್ಕೆ ಅಂತ ಹೆಸರುಬೇಳೆ ಪಾಯಸ ಮಾಡಿದ್ದೀನಿ. ಹಾಗೆ ಅನ್ನ ಸಾಂಬಾರು
ಅದ್ರ ಜೊತೆ ವಡೆ ಕೂಡ ಮಾಡ್ತಾಯಿದ್ದೆ. ಎಲ್ಲ ಅಡುಗೆ ಮುಗಿಸ್ಕೊಂಡೆ ಬೇಗನೆ. ಅವನಿಗೂ ಆಟಾಡ್ತಿದ್ನಲ್ವ ಅವ್ರ ಪಪ್ಪ ನೋಡ್ಕೊಳ್ತಿದ್ರು ಅಂತ ಎಲ್ಲ ಕೆಲಸ ಮುಗಿಸ್ಕೊಂಡೆ. ನೋಡಿ ವಡೆ ಕೂಡ ಅಷ್ಟೇ ರೆಡಿ ಮಾಡ್ಕೊಳ್ತಾ ಇದ್ದೆ. ಪಾಪು ಕೂಡ ಅಷ್ಟೇ ಕೆಲವು ಟೈಮ್ ಅಷ್ಟೇ ಆಟ ಮಾಡ್ತಾನೆ, ಕೆಲವು ಟೈಮ್ ಅವ್ನಿಗೆ ಹೊಟ್ಟೆ ತುಂಬ ಊಟ ಮಾಡಿಸಿದ್ರೆ ಸುಮ್ಮನೆ ಆಟ ಆಡ್ತಾನೆ. ಮನೇಲಿ ಒಬ್ಬರು ಪಾಪು ನೋಡ್ಕೊಳೋದ್ರಿಂದ ಬೇಗ ಕೆಲಸ ಕೂಡ ಮುಗಿಸ್ಕೊಳ್ತೀನಿ, ವಿಡಿಯೋ ಕೂಡ ಮಾಡ್ಕೊಳ್ತಾ. ಹಾಗೆ ವಡೆ ಎಲ್ಲ ಮುಗಿಸ್ಕೊಂಡಾದ್ಮೇಲೆ ಎಡೆಗೆ ಅಂತ ಕೂಡ ರೆಡಿ ಮಾಡಿಕೊಂಡೆ. ನೋಡಿ ಎಡೆ ಕೂಡ ರೆಡಿ ಆಯಿತು. ದೇವ್ರಿಗೆ ಎಡೆ ಎಲ್ಲ ಹಿಡಿದ್ಬಿಟ್ಟು ಬಂದು ಹಾಗೆ ಕೆಳಗಡೆ ಅಕ್ಕರ ಮನೇಲಿ ಅಷ್ಟಕಮ್ಮ ಕರೆದಿದ್ರು ಅಂತ ಅಲ್ಲೂ ಕೂಡ ಹೋಗಿ ಚಿಕ್ಕದಾಗ ಒಂದು ವಿಡಿಯೋ ಕೂಡ ಮಾಡ್ಕೊಂಬಂದೆ. ತುಂಬ ಚೆನ್ನಾಗಿ ಅಮ್ಮನವ್ರಿಗೆ ಅಲಂಕಾರ ಮಾಡಿದರು. ತುಂಬ ಖುಷಿಯಾಯಿತು. ನಮ್ಮನೇಲಂತೂ ವರಲಕ್ಷ್ಮಿ ಹಬ್ಬ ಮಾಡಿಲ್ಲ, ಅಲ್ಲಿ ನೋಡಿಬಿಟ್ಟು ನನಗಂತೂ ಖುಷಿಯಾಯಿತು. ಮತ್ತೊಮ್ಮೆ ಎಲ್ಲರಿಗೂ ವರಲಕ್ಷ್ಮಿ ಹಬ್ಬದ ಶುಭಾಶಯಗಳನ್ನ ಹೇಳ್ತಾ ತುಂಬ ಚೆನ್ನಾಗಿತ್ತು. ವರಲಕ್ಷ್ಮಿ ಅಲಂಕಾರ ಕೂಡ ಅಷ್ಟೇ ತುಂಬ ಚೆನ್ನಾಗಿ ಮಾಡಿದರು ಅಕ್ಕ. ಹಾಗೆ ಅವ್ರ ಮೇಲೆ ಅಷ್ಟಂಗುಮ ತೊಗೊಂಡು ಓನರ್ಗೆ ನಮ್ಮ ಓನರ್ ಮನೆಯಲ್ಲೂ ಕೂಡ ಅಂದರೆ ಚಿಕ್ಕ ಕ್ಲಿಪ್ಪಿಂಗ್ಸ್ ಕೂಡ ತೊಗೊಂಡೆ. ಎಲ್ಲರೂ ಕೂಡ ಅಷ್ಟಂಗುಮ ಕಗ್ದಿದ್ರಲ್ವ, ಎಲ್ಲರ ಮನೆಗೂ ಹೋಗ್ಬಿಟ್ಟು ಬಂದೆ. ಈ ವ್ಲಾಗ್ನ ಇಲ್ಲೇ ಎಂಡ್ ಮಾಡ್ತಿದ್ದೀನಿ. ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಾ, ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡ್ತೀರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.